ಅದಕ್ಕೆ ನನ್ನ ಹತ್ರ ಸುಮಾರು ಜನ ಕೇಳ್ತಾ ಇರ್ತಾರೆ ಸ್ನೇಹಿತರೆ, ನೀನು ಯಾಕೆ ದಪ್ಪ ಆಗೋದಿಲ್ಲ, ಇಷ್ಟೇ ಸಪೂರ ಇದೆಯಾ. ನಾನು ಯಾಕೆ ದಪ್ಪ ಆಗೋದಿಲ್ಲ ಅಂತ ಹೇಳಿದರೆ ಇದೇ ಕಾರಣಕ್ಕೆ. ಇಷ್ಟು ಈ 3.5 ಫೀಟಿನ ಒಳಗಡೆ ಹೇಗೆ ಸರ್ ಕೊದ್ದಿದ್ದಾರೆ. ಮತ್ತೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಗ್ಸ್. ಕೊನೆಗೆ ಮಾತಾಡಿ ಒಂದು ಸೊರಂಗದ ಹತ್ರ ಬಂದಿದ್ದೇವೆ ಸ್ನೇಹಿತರೆ. ಎಂತ ನೀರಿನ ವ್ಯವಸ್ಥೆ ಇರುವಂಥ ಸೊರಂಗ? ಹೌದು, ಇದು ಕುಡಿಯುವ ನೀರಿನ ಸುರಂಗ ಮನೆಗೆ. ಅದು ಯಾರು ನಿರ್ಮಿಸಿದ್ದು? ಅದು ಸಾಧಾರಣ ಒಂದು 80 ವರ್ಷ ಹಿಂದಿನ ಸೊರಂಗ ಇರಬೇಕದು. ಇವತ್ತಿಗೂ ಕೂಡ ನಿಮಗೆ ಕುಡಿಯುವ ನೀರು ಅಲ್ಲಿಂದಲೇ ಬರುತ್ತೆ? ಈಗ ಸ್ವಲ್ಪ ಅಂದ್ರೆ ಬೇಸಿಗೆಯಲ್ಲಿ ಸ್ವಲ್ಪ ಕಮ್ಮಿ ಆಗ್ತದೆ, ಮತ್ತೆ ಮಳೆಗಾಲದಲ್ಲಿ ಶುರು ಆದರೆ ಮತ್ತೆ ಸಾಧಾರಣ ಒಂದು ಫೆಬ್ರವರಿ ಮಾರ್ಚಿನವರೆಗೆ ಇದೇ ನೀರು ಕುಡಿಯಲಿಕ್ಕೆ. ಅಂದ್ರೆ ಇಲ್ಲಿ ಆ ಪೈಪಿನ ಮುಖಾಂತರ ಬರುವುದು? ಹೌದು, ಇದರ ಸೊರಂಗದ ಒಳಗೆ ಒಂದು ಬಾವಿ ಹಾಗೆ ಉಂಟು, ಅದರ ಒಳಗೆ ಮತ್ತೊಂದು ಸೊರಂಗ ಉಂಟು. ಅದರಿಂದ ಅದು ಕ್ಲೋಸ್ ಮಾಡಿದೆ, ಬಾವಲಿ ಎಲ್ಲ ಹೋಗದಾಗೆ, ಅಲ್ಲಿಂದ ನೀರು ಬರುತ್ತೆ. ನಮಗೆ ಈಗ ಹೋಗ್ಲಿಕ್ಕೆ ಆಗ್ತದೆ ಸೊರಂಗದ ಒಳಗಿನ? ಒಳಗಿನ ಭಾಗದವರೆಗೆ ಹೋಗ್ತದೆ, ಅದರ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾದೊಮ್ಮೆ ನೋಡುವ ಸರ್. ಬನ್ನಿ ಸರ್. ಒಳಗೆ ಹೋಗ್ತಾ ಇದ್ದಾರೆ, ನಾವು ಅವರ ಹಿಂದೆನೇ ಹೋಗುವ ಸ್ನೇಹಿತರೆ. ಇದು ಮುರಕಲ್ಲಲ್ವ ಸರ್? ಇದು ಮುರ. ಓಹ್, ಮೇಲೆ ಕೂಡ ತುಂಬ ಹೈಟ್ ಇಲ್ಲ, ಸ್ವಲ್ಪ. ಇದು ಫುಲ್ ಕಲ್ಲೇ ಅಲ್ವಾ ಸರ್? ಹೌದು. ನೀರಿನ ಪಸೆ ಕೂಡ. ತಲೆಗೆ ನೀರು ಕೂಡ ಬೀಳ್ತಾ ಉಂಟು ಸರ್? ಹೌದು. ಸೈಡಲ್ಲಿ ಜೇಡ ಹಾಕೊಳ್ಳಿ, ಒಂದು ಜೇಡ ಕೂಡ ಉಂಟು. ಇದು ಬಿಳಿ ಉಂಟು ಸರ್, ಇದರಲ್ಲಿ ಕಲ್ಲಿ ಸೇಡಿ ಕಲ್ಲು ಇರಬೇಕು, ಸೇಡಿ ಮಿಕ್ಸಿದ ಮುರ ಕಂದು. ಹೊರಗಡೆ ಇರುವಾಗ ಸೆಕೆ ಆಗ್ತಾ ಇತ್ತು, ಇಲ್ಲಿ ಸ್ವಲ್ಪ ತಂಪಾಗ್ತದೆ. ಹೌದು. ಇದು ಚರೆಲು ಹಾಕಿದ ಸರ್, ಅದೇ ಕಲ್ಲಲ್ಲಿ ಬಂದ ಚರೆಲು? ಇದು ಕಲ್ಲಲ್ಲಿ ಬಂದದ್ದು. ಇಲ್ಲಿ ನೀರು ಬರ್ತದೆ ಮಳೆಗಾಲದಲ್ಲಿ. ಇಲ್ಲಿ ಬರ್ತದ? ಹೌದು. ನೀರಲ್ಲಿ ಮಿಕ್ಸಿ. ಸೇಡಿ ಮಣ್ಣಿನ ಒಂದು ಪರಿಮಳ ಬೇರೆನಲ್ಲ ಸರ್? ಹೌದು. ಇದೆಷ್ಟು 6 ಫೀಟ್ ಇರ್ಬೋದು ಸರ್? 5-8 ಅಲ್ಲ, 5-9? 5-9 ಇರ್ಬೋದು. ಇಲ್ಲಿ ಮರದ ಬೇರು ಕೂಡ ಉಂಟು. ಈ ಬೇರೆಲ್ಲ ಬರುವಾಗ ಇದು ಜರಿಯುವುದಿಲ್ವ ಸರ್? ಇಲ್ಲ. ಇದೊಂದು ಎಂತ ಸರ್? ಈಗೊಂದು ಅದು ದೀಪ ಇಡ್ಲಿಕ್ಕೆ ವ್ಯವಸ್ಥೆ. ಓಹೋ, ಅದಾ? ಸೊರಂಗ ಮಾಡುವತ್ತಿಗೆ ದೀಪ ಇಡ್ಲಿಕ್ಕೆ. ಮೊದಲ ಕಾಲದಲ್ಲಿ ಸೊರಂಗ ಮಾಡುವಂಥ ಹೊತ್ತಿನಲ್ಲಿ ಇಲ್ಲಿ ದೀಪ ಇಟ್ಟರೆ ಆಚೆ ಕಾಣ್ತದೆ, ಆಚೆಯಿಂದ ಈಚೆ ಬರೋದಲ್ವ, ಇಲ್ಲಿಂದ ನೆಕ್ಸ್ಟಿಗೆ ಇಲ್ಲಿ ಕಾಣ್ತದೆ. ಈಗ ಇಷ್ಟು ದೂರ ಬಂದಿದ್ದೇವೆ. ಎಲ್ಲಿ ಅಂತ ಸರ್? ಕಾಡಿನಾಗೆ ಕಾಣ್ತಾ ಉಂಟು. ಸೊರಂಗದ ಒಳಗೆ ಸೊರಂಗ ಅಂದರೆ ಇದು ಏನಾ ಸರ್? ಇದು ಉಂಟು. ಇದು ಮಳೆಗೆ ಮಾತ್ರ ನೀರು ಬರೋದು, ಕುಡಿಯುವ ನೀರು ಬರುವ ಸೊರಂಗ ಅಲ್ಲಿ ಆಚೆ ಬದಿಯಲ್ಲಿ ಇರೋದು. ಕ್ಲೋಸ್ ಮಾಡಿದೆ, ಬಾವಲಿ ಎಲ್ಲ ಹೋಗೋದಾಗೆ. ಈಗ ಸ್ವಲ್ಪ ಬ್ಲಾಕೇಜ್ ಉಂಟು, ನೀರು ಬರ್ತದೆ ಈಗಲೂ. ಈಗ ಅದೇ ಬ್ಲಾಕ್ ಆಗಿದೆ ನೀರು, ಅದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಬರ್ತದೆ. ನಾವೊಂದು ಮಾತು ಹೇಳ್ತೇವೆ ಸರ್, ಸೊರಂಗದ ಒಳಗೆ ಒಂದು ಬೇರೆನೇ ಪ್ರಪಂಚ ಅಂತ. ಹೌದು. ಹಾಗೇನೆ ಇಲ್ಲಿ ಕಾಣ್ತಾ ಉಂಟು. ಹೌದು. ಇಲ್ಲಿ ಸ್ಟೆಪ್ ಕೂಡ ಉಂಟು. ಹಿಂದಿನ ಕಾಲದಲ್ಲಿ ಎಲ್ಲ ಈ ಸ್ಟೆಪ್ಪಲ್ಲಿ ಇಳಿದುಕೊಂಡು ಬಂದು ಇದು ಬಾವಿ ಮಾಡಿದ್ದು ಫಸ್ಟ್. ಇದು ಬಾವಿ. ಹೌದು. ನೀರು ಸಿಗ್ಲಿಲ್ಲ ಹೇಳಿ ಅಲ್ಲಿಗೆ ಬಿಟ್ರು, ಆಮೇಲೆ ಸೊರಂಗ ಕೊರೆದುಕೊಂಡು ಬಂದ್ರು. ಅದರ ಮೇಲೆ ಈ ಬಾವಿಯ ಒಳಗೆ ಮತ್ತೊಂದು ಸೊರಂಗ ಮಾಡಿ ಅದರಲ್ಲಿ ನೀರು ಬರುವ ಹಾಗೆ. ಈಗ ನಾವು ಈ ಕೆರೆಯಲ್ಲಿ ಹೊರತ್ತೆ ಅಂತ ಹೇಳ್ತೇವೆ, ಹೊರತ್ತೆ ಬಂದ ಕಡೆ ಈಗ ಪೈಪ್ ಹಾಕಿ ಬೋರ್ ಹಾಕಿ ಹೋಗುವಂಥದ್ದು. ಆಗ ಸೊರಂಗನೆ ಕೊರಿತಾ ಹೋದ್ರು ಒಳಗಡೆ. ಹೌದು. ಇದು ಒಳಗಡೆಯಿಂದಲೇ ಕನೆಕ್ಷನ್? ಹೌದು, ಒಳಗೆ ಪೈಪ್ ಅಲ್ಲಿಂದ ಸೊರಂಗವನ್ನು ಓಪನ್ ಮಾಡಿ ಈ ಪೈಪ್ ಅದರ ಒಳಗೆ ಉಂಟು, ನೀರು ಅದರ ಒಳಗೆ ಮುಖಾಂತರ ಈ ಪೈಪಿನಲ್ಲೇ ಬಂದು ಅಡಿಗೆ ಮನೆಗೆ ಹೋಗುವ ವ್ಯವಸ್ಥೆ. ಅದು ಅಲ್ಲಿ ಅಂತ ಈಗಿನ ಸಪೂರದ ದಾರಿ ಉಂಟು? ಸೇಮ್ ಇದೇ ಸೊರಂಗ ಅಲ್ಲಿ ಉಂಟು. ಅಲ್ಲಿ ಉಂಟು ಅಲ್ಲ? ಏನಾದರೂ ನೀರು ಬಾರದಾಗೆ ಆಯಿತು. ಹೌದು, ಅದನ್ನು ಕಲ್ಲೆಲ್ಲ ತೆಗೆದು ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಯೂಸ್ ಮಾಡುವಂಥ. ಹೋಗ್ಲಿಕ್ಕೆ ಆಗ್ತದೆ? ಆಗ್ತದೆ. ಇದೆಲ್ಲ ಮನುಷ್ಯರೇ ನಿರ್ಮಾಣ ಮಾಡಿದ್ದಲ್ಲ ಸರ್? ಹೌದು. ಇದು ಎಷ್ಟು ವರ್ಷಗಳ ಹಿಂದೆ ಸರ್ ಮಾಡಿದ್ದು? 70 ವರ್ಷಗಳ ಹಿಂದೆ ಇರ್ಬೋದು ಅಂತ ಕಾಣ್ತದೆ. ಮನೆ ಆದಾಗೆ ಮಾಡಿದ್ದಿರ್ಬೋದು ಅಂತ.
ಈ ಸುರಂಗದ ಇದು ಹೈಟ್ ಎಷ್ಟು ಸರ್? 2.5-3 ಫೀಟ್ ಇರ್ಬೋದು. ಇದು ಅಲ್ಲಿವರೆಗೆ ಮಾತ್ರ, ಇದಕ್ಕಿಂತ ಆಚೆ ಉಂಟಾ? ಅಲ್ಲಿವರೆಗೆ ಮಾತ್ರ. ಇಷ್ಟು ಈ 3.5 ಫೀಟಿನ ಒಳಗಡೆ ಹೇಗೆ ಸರ್ ಕೊದ್ದಿದ್ದಾರೆ ಮಲಗಿಗೊಂಡ? ಇಲ್ಲಿ ನೀರು ಸಿಗ್ಲಿಲ್ವಾ? ಇಲ್ಲಿ ನೀರು ಸಿಗಲಿಲ್ಲ ಹೇಳಿ ಅಲ್ಲಿ ಮಾಡಿದ್ದು. ಹಾಂ. ಅರ್ಜೆಂಟಿಗೆ ಅವಿತು ಕುಳಿತುಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ಕೂತ್ಕೊಳ್ಬೋದಲ್ಲ ಸರ್? ಹಾಗೆಯೇ ಸ್ನೇಹಿತರೆ, ಇಲ್ಲಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಹೀಗೆ ಬಾವಲ್ಲಿ ಹೋದ್ರಿ ಅಂತ ಅಲ್ಲಿ ಎಲ್ಲ ಗೂಡು ಕಟ್ಟಿ ಹಾಳು ಮಾಡ್ತದೆ ಸರ್? ಹೌದು ಹೌದು. ತಂಪಿರ್ಬೋದಲ್ಲ ನೀರು? ತಂಪುಂಟು. ಒಬ್ಬನಿಗೆ ಆರಾಮ್ಸಲಿ ಹೋಗ್ಬೋದು, ದಪ್ಪ ಇದ್ದವರಿಗೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ. ಸುರಂಗದ ಒಳಗೆಲ್ಲ ಹೋಗಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಹಾಗೆ ನಾನು ಇಷ್ಟೇ ಸ್ಲಿಮ್ ಆಗಿದ್ದರೆ ಎಲ್ಲಿ ಬೇಕಾದರೂ ಹೋಗ್ಬೋದು. ಇಂಥ ದಾರಿಯಲ್ಲೆಲ್ಲ ಯಥೇಚ್ಛವಾಗಿ ಕ್ಲೀನಾಗಿ ಹೋಗಬೇಕಲ್ವ, ಗುಡ್ಡ ಕಾಡುಗಳಲ್ಲಿ, ಇಂಥ ಸುರಂಗ ಮಾರ್ಗಗಳಲ್ಲಿ ಇಂಥದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ ಹೇಳಿದರೆ ಅಲ್ಲಿಗೆ ಹೋಗಿ ಒಂದೊತ್ತು ಹೊರಗಡೆ ತಲುಪಿದ್ದೇವೆ.